ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅವತಾರವಾಣಿ ಹೆಂಗ್ ಓದ್ಬೇಕನ್ನದ ತರಬೇತಿ ನಾಳೆಗೆ. ಅದಕ್ಕೆಲ್ಲ ಇದು ಅದ, ನಿಮ್ಮ ಯೂಟ್ಯೂಬ್ನಾಗ ಸಿಗ್ತು. ಅದು ಅರ್ಥ ಹೆಂಗೆ ಆಗ್ಬೇಕು, ಏನು ಮಾಡಬೇಕು, ಎಲ್ಲ ತರಬೇತಿ ನಾಳೆ ಮಾಡೋಣ. ಅದಕ್ಕೆ ಟೈಮ್ ಬೇಕು. ಈಗ ಅವೆಲ್ಲ ಸಾಮಗ್ರಿ ಹುಡುಕ್ಬೇಕಲ್ಲ ಯೂಟ್ಯೂಬ್ನಾಗ. ನಾನು ನಾಳೆ ಮಾಡೋಣ. ಪ್ರತಿದಿನದ ಪದ್ಧತಿಯಂತೆ ಪೂರ್ವಾಚಾರ್ಯ ಧರ್ಮದರ್ಶನ ಪಾಠ ಭಾಗ 1 ಮುಕ್ತಾಯ ಆಯಿತು. ಭಾಗ 3 ಈ ಮೊದಲೇ ಮುಗಿಸಿರಿ. ಭಾಗ 2 ಆರಂಭ ಆಗಬೇಕಿತ್ತು. ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಬ್ರೇಕ್ ತಗೊಳಕತ್ತೀನಿ. ಈ ಒಂದು ರೇಣುಕಾಚಾರ್ಯರ ವಿಚಾರಗಳನ್ನು ಕೇಳಿ ನಿಮ್ಮ ಅನುಭವಗಳನ್ನು ಹೇಳುವಂಥ ಪಾಠಗಳಾಗಬೇಕು. ಭಾಗ 3 ಕೇಳಿರಿ, ಆವಾಗಲೂ ನಿಮ್ಮ ಅನುಭವಗಳು ಹೇಳಲಿಲ್ಲ. ಭಾಗ 1 ಕೇಳಿದ್ರಿ, ಅದರ ಅನುಭವಗಳು ಹೇಳಿಲ್ಲ. ಮತ್ತು ಈ ಅನುಭವಗಳು ಯಾವಾಗ ಹೇಳ್ತೀರಿ? ಬರೀ ಕುಂತು ಕೇಳಿದ್ದೇ ಆಯಿತು. 30 ಪಾಠಗಳದವು. ಭಾಗ 3 30 ಪಾಠ ಅದಾವ. ಇಲ್ಲ, ಭಾಗ 3 35 ಇರಬೇಕು. ಭಾಗ 1 30 ಪಾಠಗಳದಾವ. ಇವುಗಳನ್ನು ಕೇಳಿ ನಿಮ್ಮ ಅನುಭವಗಳು ಹೇಳ್ಬೇಕಲ್ಲ. ಅದಕ್ಕೇನು ವ್ಯವಸ್ಥೆ ಮಾಡ್ತೀರಿ? ಪೂರ್ವಾಚಾರ್ಯ ಧರ್ಮದರ್ಶನದ ಮೆಲುಕುಗಳು ಯಾವಾಗ ಹಾಕ್ತೀರಿ, ಯಾರ್ಯಾರು ಮಾಡ್ತೀರಿ? ಸಂಕ್ಷಿಪ್ತವಾಗಿ ಒಂದೊಂದು ಪಾಠ ಕೇಳಬೇಕು. ಸಂಕ್ಷಿಪ್ತವಾಗಿ ನೀವೇನ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತ 4 ಸಾಲು ಬರ್ಕೊಂಡು ಹೇಳ್ಬೇಕು. ಅದಕ್ಕೆ ಡೇಟ್ಗಳು ತಗೊಂಡು ಆ ಡೇಟ್ ವೈಸ್ ಯಾವ ಡೇಟ್ಲಿಂದ ಯಾವ ಡೇಟ್ ತನ ಮಾಡಿವಿ ಎಲ್ಲ ಅದಾವ ನಿಮ್ಮ ಹತ್ರ. ಬೇಕಿದ್ರೆ ಕಳಿಸ್ತೀನಿ. ಮೆಲುಕು ಕಾರ್ಯಕ್ರಮದ ವ್ಯವಸ್ಥೆ ಮಾಡಬೇಕು. ಏನ್ ಮಾಡಮ್ಮ? ಬಿಟ್ಬಿಡಮ್ಮ, ಕೈ ಬಿಟ್ಬಿಡಮ್ಮ. ಮಾಡಮಲ್ಲ. ಯಾಕಂದ್ರೆ ಮೂಲ ಧರ್ಮಗಳವೆಲ್ಲ ಸನಾತನ ಮೂಲ ಧರ್ಮಗಳು. ಸನಾತನ ಧರ್ಮದ್ದು ಮಹತ್ವವನ್ನು ಎತ್ತಿದಂಥ ವಿಷಯಗಳು ಅದರಲ್ಲಿ ಇರ್ತಾವ. ಕೇಳಬೇಕು. ಅದಕ್ಕೆ ನಾವು ಹೇಳೋದೆಲ್ಲ ಹೇಳಿ ಮುಗಿಸ್ದೆವು, ಸುಮ್ ಕೂತು ಕೇಳಿ ಎದ್ದು ಅದ್ರಲ್ಲ. ಅದ್ರೊಳಗೆ ನಿಮ್ಮದು ಕೃಷಿ ಆಗ್ಬೇಕು. ಅದರದೆಲ್ಲ ಚಾರ್ಟ್ ಹೇಳ್ತೀನಿ ನಾವು. ಯಾವ ಡೇಟ್ಲಿಂದ ಚಾಲು ಆಗಿತ್ತು, ಯಾವ ಡೇಟಿಗೆ ಮುಗೀತು, ಅದು ಯಾವಾಗ ಮುಗೀತು, ಇದು ಯಾವಾಗ ಮುಗೀತು ಹೇಳ್ಕೊಡ್ತೀನಿ. ನಾಳೆ ಮಾಡೋಣ ಚಾರ್ಟ್. ಇವತ್ತು ವಿಚಾರ ಸಾಗರ 2 ದಿವಸ ಆಯ್ತು ಗ್ಯಾಪ್ ಆಗ್ಯದ. ಅದಕ್ಕೆ ವಿಚಾರ ಸಾಗರದ ಮುಂದಿನ ಭಾಗ ಹೇಳ್ಬೇಕಂತ ವಿಚಾರ ಮಾಡೀನಿ. ನಿಮ್ಗೆ ಇಷ್ಟ ಆದ ಹೆಂಗ? ಯಾಕ್ರಿ?
ಹೋಗ್ಬಿಡ್ರಿ, ಜನ ತಗೊಂಡು ಏನ್ ಮಾಡ್ತೀರಿ? ಜನ ದನವು. ಜನ ಅಂದ್ರ ಒಂದು ಕ್ರಮವಾಗಿ ಪದ್ಧತಿ ಮೇಲೆ ಇದ್ರೆ ಜನ ಕಮ್ಮಿ ಇದ್ದು ತಗೊಂಡು ಏನ್ ಮಾಡ್ಬೇಕು ನಾವು? ಬೇಕಲ್ಲ ಜವಾಬ್ದಾರಿ. ಇದು ಸಾಯಂಕಾಲ ಪಾಠ ನಾವು ಅಟೆಂಡ್ ಆಗಬೇಕು ಅಂತ. ಏನಾರೇ ಅವ್ರದ್ದು ಅರ್ಜೆಂಟ್, ಏನಾರೇ ಭಾಳ ವ್ಯವಹಾರಗಳಿತ್ತು, ಅಂಗಡಿ ಬಿಟ್ಟು ಬರಂಗಿಲ್ಲ, ಹೋಟೆಲ್ ಬಿಟ್ಟು ಬರಂಗಿಲ್ಲ ಅಂತಂದ್ರೆ ಏನು ಉಂಡು ಮಕ್ಕಳವರೆಲ್ಲ ಅವಸರ ಮಾಡಿಕೆ ಸುಮ್ಮ ಹಂಗೆ ಇರ್ತಾರಂದ್ರೆ ಏನು ಅದ್ರ ಅರ್ಥ ಏನು? ಅದೇ ಹೇಳಮ್ಮ. ಬಿಟ್ಟು ಬಿಡ್ರಿ ಸಂಜೆ ಪಾಠ ಗ್ಯಾಪ್ ಮಾಡಿಬಿಡ್ರಿ. ದೇವಿಗೆ ಬೇಡ್ಕೊತಿರಲ್ಲ, ನನಗ ಸ್ವಲ್ಪ ಚಲೋ ಬುದ್ಧಿ ಕೊಡು ಅಂತ. ನಮ್ಮ ಗುರುಗಳಿಗೆ ಒಂದು ಸ್ವಲ್ಪ ಚಲೋ ಬುದ್ಧಿ ಕೊಡಮ್ಮ ತಾಯಿ ಅಂತ. ನನ್ನ ಸಲ ಒಂದ್ ಸ್ವಲ್ಪ ದೇವಿಗೆ ಬೇಡ್ಕೋರಿ. ಅಂದ್ರೆ ಏನ್ ಮಾಡ್ರಿ, ಸಂಜೆಗೆ 8ಕ್ಕ ಆಗಲ್ಲ, ಮತ್ತಿಗಲ್ಲ. ಏನಾದ್ರು ಟೈಮ್ ಅಡ್ಜಸ್ಟ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಬೆಳಿಗ್ಗೆನೆ ಒಂದ್ ಸ್ವಲ್ಪ ಹೊತ್ತು ಎಕ್ಸ್ಟ್ರಾ ಕುಂತು ಮುಗಿಸ್ಬೇಕು, ಮತ್ತೇನ್ ಮಾಡೋದು? ಬೆಳಗಿನ ಪಾಠನೇ ಸ್ವಲ್ಪ 8ಕ್ಕೆ ಮುಗಿಸೋದು 9ಕ್ಕೆ ಮಾಡಿದ್ರೆ ಹೆಂಗಿರ್ತದ? ಭಾಳ ಟಯರ್ಡ್ ಆಗ್ತೀರಿ. 4-5ಕ್ಕೆ ಕೂತಿರ್ತೀರ, 6, 7, 8, 9 ಅಂದ್ರೆ ಏನ್ ಉಳಿತದ? ಯಾರು 5ಕ್ಕೆ ಯಾರು ಬರ್ತಾರ? ಯಾರು 5:30, 6 ತನಕ ಬರ್ಲಕತ್ತಾರ? ನೋಡ್ರಿ ಏನ್ ಮಾಡ್ತಾರೆ, ಹೆಂಗಾರ ಮಾಡ್ರಿ. ನೀವು ಮಾಡ್ಕೊಳ್ಳೋ ಕೆಲಸದ ನಂದು ಏನದ ಅದ್ರಾಗ? ನೀವೇ ಒಂದು ನಿರ್ಣಯ ತಗೊಂಡು ಏನಾರ ಮಾಡ್ರಿ. ಇವಾಗೇನು ಸಿದ್ಧಾಂತ ಶಿಖಾಮಣಿ ಹೇಳ, ವಿಚಾರ ಸಾಗರ ಹೇಳ, ಪೂರ್ವಾಚಾರ್ಯ ಧರ್ಮ ದರ್ಶನ ಅದು ಸ್ಟಾರ್ಟ್ ಮಾಡ್ಲಕ್ಕ ಅದಿನ ತೆಗಿಬೇಕು. ಒಳಗೆ ಎಲ್ಲದ ಏನೋ ಬುಕ್ ಹೋಗ್ಬಿಟ್ಟವ. ಸಿದ್ಧಾಂತ ಶಿಖಾಮಣಿ.
ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಈ ಒಂದು ಪ್ರವಚನ ಸಾರದ ಸಂಗ್ರಾಹಕರು. ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ ಮೈಸೂರು ಇವರಿಂದ ಪ್ರಕಟಗೊಂಡಂತ ಶ್ರೀಮದ್ ಸಿದ್ಧಾಂತ ಶಿಖಾಮಣಿಯ ವಿಷಯ. ಆರಂಭದಲ್ಲಿ ಶಿವಸ್ತುತಿ 3 ಶ್ಲೋಕಗಳನ್ನು ಮುಗಿಸಿ 4ನೇ ಶ್ಲೋಕಕ್ಕೆ ಪಾದಾರ್ಪಣೆ ಮಾಡಿರಿ. ಒಟ್ಟು 7 ಶ್ಲೋಕಗಳದಾವ ಶಿವಸ್ತುತಿ ಒಳಗ. ಯದ್ಭಾಸ ಭಾಸತೆ ವಿಶ್ವಂ ಅಂತಂದ್ರೆ ಈ ವಿಶ್ವವು ಯಾರಿಂದ ಬೆಳಗ್ತಾ ಇದೆ, ವಿಶ್ವ ಅದು ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂತಂದ್ರೆ ನಮ್ಮೊಳಗ ಯಾರು ಇದ್ರೆ ಈ ವಿಶ್ವ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಯದ್ಭಾಸ ಭಾಸತೆ ವಿಶ್ವಂ. ಈಗ ನಮ್ಮೊಳಗ ಆ ಪರಬ್ರಹ್ಮ ಚೈತನ್ಯ ಇದ್ದದ್ದಕ್ಕೆ ಆ ವಿಶ್ವ ನಮಗೆ ಭಾಸವಾಗ್ತಾ ಇದೆ. ನಮ್ಮೊಳಗ ಪರಬ್ರಹ್ಮ ಚೈತನ್ಯ ಇರಲಿಲ್ಲ, ಪ್ರತ್ಯೇಗಾತ್ಮ ಇರಲಿಲ್ಲ ಅಂದ್ರೆ ಅದು ನಮ್ಮ ಅನುಭವಕ್ಕೆ ಬರ್ತಾ ಇದ್ದಿದ್ದಿಲ್ಲ. ಕರೆಕ್ಟಾ? ಯದ್ಭಾಸ ಭಾಸತೆ ವಿಶ್ವಂ. ಇಲ್ಲಿ ವಿಶ್ಲೇಷಣೆಗಳು ಬರೆದಿರ್ತಾರ, ವಿಶ್ಲೇಷಣೆ ಮಾಡಿರ್ತಾರ, ಅವೆಲ್ಲ ಅವರವ್ರ ಅನುಭವಕ್ಕೆ ತಿಳಿದಂಗಿರ್ತಾವ. ಅದಕ್ಕೆ ಯಾರಿಂದ ಈ ಜಗತ್ತು ನಮಗೆ ಭಾಸವಾಗ್ತಾ ಇದೆ. ನಿಮ್ಮೊಳಗ ನೀವು ಆ ಚೇತನ ಸ್ವರೂಪ ಇದ್ರೆ ನಿಮಗೆ ಈ ಜಗತ್ತು ಭಾಸ ಆಗ್ತದೆ. ನಿಮ್ಮೊಳಗ ಚೇತನ ಸ್ವರೂಪನೇ ಇದ್ದಿದ್ದಿಲ್ಲ ಅಂತಂದ್ರೆ ಹೆಂಗ್ ಭಾಸ ಆಗ್ತದ್ರಿ? ಸತ್ ಹೆಣಕ್ಕೆ ಜಗತ್ತು ಕಾಣ್ತದೇನು? ಹೆಂಗ ಕಾಣುದಿಲ್ಲ. ಈ ಜಗತ್ತು ನಮಗೆ ಭಾಸ ಆಗ್ಬೇಕಾದ್ರೆ ನಮ್ಮೊಳಗೆ ಆ ಚೈತನ್ಯ ಇದ್ದರಿಂದ ಆಗ್ತಾ ಇದೆ. ಪರಶಿವನಲ್ಲಿ ಸೂರ್ಯ, ಚಂದ್ರ, ತಾರೆ, ವಿದ್ಯುತ್ ಏನದವ ಬೇಕಾದಷ್ಟು ಬೆಳಕಿನ ಆಕಾರಗಳು ಅಂತಾರೆ, ಸೋರ್ಸ್ ಆಫ್ ಲೈಟ್ ಬೇಕಾದಷ್ಟು ಅದಾವ. ಅವೆಲ್ಲ ಪರಶಿವನಲ್ಲಿ ಪ್ರಕಾಶಿಸಲಾರವು. ಪರಶಿವನ ಬೆಳಕಿನ ಮುಂದ ಈ ಬೆಳಕುಗಳು ಏನೇನು ಅಲ್ಲ. ಇನ್ನು ಅಗ್ನಿಯ ಮಾತೇನು? ಅಗ್ನಿ ಕೂಡ ಆ ಪರಶಿವನಲ್ಲಿ ಅಷ್ಟು ಪ್ರಕಾಶ ಆಗಂಗಿಲ್ಲ. ಚಿರಂತನವಾಗಿ ಬೆಳಗುತ್ತಿರುವ ಆ ಚೈತನ್ಯ ಪ್ರಭೆಯನ್ನ ಸ್ವೀಕರಿಸಿ ಇದೆಲ್ಲ ಭಾಸವಾಗುತ್ತಿದೆ. ಆ ಚೈತನ್ಯ ಪ್ರಭೆ ಅಂದ್ರೆ ಪರಬ್ರಹ್ಮ ಚೈತನ್ಯ ಏನದಲ್ಲ ಅದನ್ನೇ ಸ್ವೀಕರಿಸಿ ಇವೆಲ್ಲ ಭಾಸ ಆಗ್ತವೆ. ಮತ್ತು ಆ ವಸ್ತುಗಳು ಭಾಸ ಆಗ್ಬೇಕಾದ್ರೆ ನಮ್ಮೊಳಗ ಬ್ರಹ್ಮನ ಅಂಶ ಇರಬೇಕು. ಇದಕ್ಕೇನಂತಾರ? ಪ್ರಮಾತ ಚೇತನ ಅಂತಾರ. ಮತ್ತು ಆ ವಸ್ತುಗಳು ಇರ್ಬೇಕಾದ್ರೆ ಪ್ರಮೇಯ ಚೇತನನು ಬೇಕಾ ಬೇಡ? ಪರಜಗತ್ತಿನ ಪದಾರ್ಥಗಳು ಇರ್ಬೇಕಾದ್ರೆ ಅದ್ರೊಳಗೆ ಪ್ರಮೇಯ ಚೇತನ ಇದ್ರೆ ಅವು ಇರ್ತಾವ. ಏನಂತೀರ ಅದಕ್ಕೆ? ಅವಚ್ಛಿನ್ನ ಚೇತನ, ಉಪಹಿತ ಚೇತನ, ವಿಷಯ ಚೇತನ ಅಂತ ಏನಂತೀರಲ್ಲ, ಆ ಚೇತನ ಅವ್ರೊಳಗೆ ಇದ್ದದಕ್ಕೆ ಅವ್ ಜಗತ್ತದ. ಅಲ್ಲಿ ಆ ವಿಷಯ ಉಪಹಿತ ಚೇತನ ಅದರಾಗ ಇರಲಿಲ್ಲ ಅಂದ್ರೆ ಅವಕ್ಕೆ ಇರಕ್ ಅಸ್ತಿತ್ವ ಇಲ್ಲ. ಮತ್ತ ಅದೇ ಉಪಹಿತ ಚೇತನ ನಮ್ಮ ಅಂತಃಕರಣದಾಗ ಇರಲಿಲ್ಲ ಅಂತಂದ್ರೆ ಅವು ನಮಗ್ ಭಾಸ ಆಗಂಗಿಲ್ಲ. ಹೀಗಾಗಿ ವಿಷಯ ಉಪಹಿತ ಚೇತನ, ಅಂತಃಕರಣ ಉಪಹಿತ ಚೇತನ ಅಂದ್ರೆ ಪ್ರಮೇಯ ಚೇತನ, ಪ್ರಮಾತ ಚೇತನ ಎರಡೂ ಸಂಗಮ ಆದಾಗ ಈ ಜಗತ್ತು ಭಾಸ ಆಗ್ತದೆ. ಆ ವಿಷಯ ಉಪಹಿತ ಚೇತನ ಅಂದ್ರು ಅದೇ, ಅಂತಃಕರಣ ಉಪಹಿತ ಚೇತನ ಅದೇ, ಒಂದೇ ಚೇತನ ಎರಡು ಕಡೆ ಆಗ್ಯದ. ಚಿರಂತನವಾಗಿ ಬೆಳಗುತ್ತಿರುವ ಅವನ ಚೈತನ್ಯ ಪ್ರಭೆಯನ್ನು ಸ್ವೀಕರಿಸಿ ಇದೆಲ್ಲ ಭಾಸವಾಗುತ್ತಿದೆ. ಅವನ ಬೆಳಕಿನಡಿಯಲ್ಲಿ ಏನೆಲ್ಲವೂ ತೋರುತ್ತಲಿದೆ. ಇವೆಲ್ಲ ಸೂರ್ಯ, ಚಂದ್ರ, ವಿದ್ಯುತ್ತು, ಅಗ್ನಿ ಇವೆಲ್ಲ ಎಂಥವು? ಇವು ಪ್ರಕಾಶಗಳಿವು. ಲುಪ್ತ ಪ್ರಕಾಶಗಳು. ಲುಪ್ತ ಪ್ರಕಾಶ ಅಂದ್ರೆ
ಒಂದು ಸಾರಿ ಇರ್ತಾವ, ಇನ್ನೊಂದು ಸಾರಿ ಇರಲ್ಲ. ಒಂದು ಸಾರಿ ಹೆಚ್ಚಾಗ್ತಾವ, ಒಂದು ಸಾರಿ ಕಮ್ಮಿ ಆಗ್ತಾವ. ಇವುದರ ಪ್ರಕಾಶ ಒಮ್ಮೊಮ್ಮೆ ಪ್ರಖರವಾಗಿರ್ತದೆ, ಒಂದೊಂದು ಸಾರಿ ಮಂದವಾಗಿರ್ತವೆ. ಅದಕ್ಕೆ ಇವಕ್ಕೇನಂತಾರೆ ಲುಪ್ತ ಪ್ರಕಾಶಗಳು ಅಂತ. ಪರಶಿವನ ಪ್ರಕಾಶ ಹೆಂಗದ ಅಂತಂದ್ರೆ ಚಿರಂತನವಾಗಿ ಬೆಳಗುತ್ತಿರುವ, ಎಂಥ ಶಬ್ದ ನೋಡ್ರಿ ಅದು, ನಂದಾದೀಪ ಬೆಳಗುತ್ತಿರುವ ಅವನ ಚೈತನ್ಯ ಪ್ರಭೆಯನ್ನು ಸ್ವೀಕರಿಸಿ ಇದೆಲ್ಲ ಭಾಸವಾಗುತ್ತಿದೆ. ಅವನ ಬೆಳಕನಡಿಯಲ್ಲಿಯೇ ಏನೆಲ್ಲವೂ ತೋರುತ್ತಲಿದೆ. ಅವನದು ದಿವ್ಯ ಪ್ರಭೆ, ಅವರ್ಣನೀಯ, ಅಪ್ರತಿಮ. ಅದು ಬೆಳಗಿನ ಬೆಳಕು, ಅದೃಶ್ಯವಾದ ಅನಂತ ಪ್ರಕಾಶ. ಈ ಎಲ್ಲ ಪ್ರಕಾಶಕ್ಕೆ ಅವ ಪ್ರಕಾಶ, ಪ್ರಕಾಶದ ಪ್ರಕಾಶ. ಬೆಳಗಿನ ಬೆಳಗು, ಅದರ ಛಾಯೆಯಲ್ಲಿ ಅಂದ್ರೆ ಆಶ್ರಯದಲ್ಲಿ ಏನಾಗ್ತವ, ಬಾಹ್ಯ ಅಂತರಿಂದ್ರಿಯಗಳು, ವಿಷಯ ಹಾಗೂ ಭೂತಗಳು ವ್ಯಕ್ತವಾಗಿವೆ. ಇವೆಲ್ಲ ಹೆಂಗ್ ಕಾಣ್ಲಕತ್ತವ ಅಂದ್ರೆ ಅವನ ಆಶ್ರಯದಲ್ಲಿ ಇವೆಲ್ಲ ಕಾಣ್ಲಕತ್ತವ, ನಮಗೆ ಭಾಸ ಆಗ್ಲಕತ್ತವ. ಕಣ್ಣಿನ ಕಾಂತಿ, ಬುದ್ಧಿಯ ತೇಜ, ಆ ಪರಮದೇವನ ದತ್ತಿ, ಅವನ ದಾನ ಇದು. ನಮ್ಮ ಕಣ್ಣೊಳಗ ಈ ಜಗತ್ತನ್ನು ನೋಡುವಂತ ಕಣ್ಣೊಳಗೊಂದು ಕಾಂತಿ ಅದಲ್ಲ, ಮತ್ತು ಅದನ್ನು ನೋಡಿ ತಿಳ್ಕೊಳ್ಳಕ್ಕೆ ನಮ್ಮೊಳಗೊಂದು ಬುದ್ಧಿಯ ತೇಜಸ್ಸು ಏನದಲ್ಲ, ಅದೆಲ್ಲ ಪರಮಾತ್ಮ ಕೊಟ್ಟಂತ ಭಿಕ್ಷೆ ಅದು, ಅವನ ದತ್ತಿ ಅದು. ಒಟ್ಟಾಗಿ ಹೇಳುವುದಾದರೆ ಅವನ ಅವಿಚ್ಛಿನ್ನವಾಗಿ ಬೆಳಗುತ್ತಾನೆಂದೇ ಇದೆಲ್ಲವೂ ಕಾಣುತ್ತಿದೆ, ವ್ಯವಹರಿಸುತ್ತಿದೆ. ಅವ ಒಂದು ಸಲ ಬೆಳಗಿ ಇನ್ನೊಂದು ಸಾರಿ ಬೆಳಗಲಾರ್ದಂಗ, ಒಂದು ಸಾರಿ ಹೆಚ್ಚು ಪ್ರಖರವಾಗಿ ಇನ್ನೊಂದು ಸಾರಿ ಪ್ರಖರತೆ ಕಡಿಮೆ ಅನ್ನಂಗಿಲ್ಲ. ಅವನು ಅವಿಚ್ಛಿನ್ನವಾಗಿ ಬೆಳಗ್ತಾ ಇದ್ದಾನೆ. ಈ ಶಬ್ದಗಳು ಬಹಳ ಮುಖ್ಯ ಅದಾವ. ಇದೆಲ್ಲವೂ ಕಾಣುತ್ತಿದೆ, ವ್ಯವಹರಿಸುತ್ತಿದೆ. ಅವನು ಸ್ವಯಂ ಪ್ರಕಾಶ, ಇದರಿಂದ ಪ್ರಕಾಶಿತ. ಅವನು ಏನದನ, ಪರಮಾತ್ಮ ಸ್ವಯಂ ಪ್ರಕಾಶ ಅದನ, ಇದೇನದ ಪ್ರಕಾಶಿತ. ಹೋದ ವಾರ ಹೇಳಿದ್ದೆ ರವಾದ ಉಂಡಿ. ರವಾದ ಉಂಡಿ ಒಳಗ ನಿಮಗ ರವಾ ಸಿಹಿ ಅನಿಸ್ತದ, ಸಿಹಿ ಅನಿಸ್ತದಲ್ಲ, ಅದು ಸಿಹಿ ಏನದ, ಸ್ವಯಂ ಪ್ರಕಾಶ ಅದ. ಏನದು ರವಾದ ಉಂಡಿ ಒಳಗಿನ ಸಕ್ರೆ ಸ್ವಯಂ ಪ್ರಕಾಶ ಅದೋ ಏನು ರವಾ ಸ್ವಯಂ ಪ್ರಕಾಶ ಅದು? ಸಕ್ರೆ ಸ್ವಯಂ ಪ್ರಕಾಶ ಅದ. ಮತ್ತೆ ನಿಮ್ಗೆ ರವಾ ಸಿಹಿ ಅನಿಸ್ಲಿಕ್ಕತ್ತದಲ್ಲ, ಜಗತ್ತ ಇಂದ್ರಿಯಗಳು ಏನೇನದವ, ನಮ್ಮ ದೇಹಾದಿಗಳು ಮತ್ತೆ ಪಂಚಭೂತಗಳು ಎಲ್ಲ ಏನದವ, ಇವು ರವ ಇದ್ದಂಗೆ ಅದಾವ. ಇವೇನದವ ಪ್ರಕಾಶಿತ, ಸ್ವಯಂ ಪ್ರಕಾಶ ಅಲ್ಲ ಇವು. ಈಗ ಸ್ವಯಂ ಪ್ರಕಾಶ ಯಾರು? ಪರಬ್ರಹ್ಮ ಚೇತನ ಒಂದೇ ಸ್ವಯಂ ಪ್ರಕಾಶ. ಇವು ಎಲ್ಲ ಪ್ರಕಾಶಿತ. ಇದು ಏನಾಯ್ತು, ಯದ್ ಭಾಸ ಭಾಸತೆ ವಿಶ್ವಂ ಅಂತಂದ್ರ ಪರಮಾತ್ಮನ ಚೈತನ್ಯದಿಂದ ಇದೆಲ್ಲ ಪ್ರಕಾಶವಾಗ್ತಾ ಇದೆ. ಆ ಚೈತನ್ಯ ಆ ವಸ್ತುವಿನ ಒಳಗೂ ಇದೆ, ಆ ದೃಶ್ಯದ ಒಳಗೂ ಇದೆ, ಮತ್ತು ದೃಷ್ಟಾನ ಒಳಗೂ ಅದೇ ಚೈತನ್ಯ ಇರುವುದರಿಂದ ನಮಗ ಈ ಜಗತ್ತು ನಮಗೆ ಭಾಸವಾಗುತ್ತಿದೆ ಅಂತ. ಅದಕ್ಕೆ ಮುಂಡಕೋಪನಿಷತ್ತಿನೊಳಗ ಏನದ 2-2-10 ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಮಯಗ್ನಿ ಅಂತಂದ್ರೆ ಸೂರ್ಯ, ಚಂದ್ರ, ತಾರೆಗಳು ಮತ್ತು ಅಗ್ನಿ ಆ ಪರಮಾತ್ಮನ ಮುಂದೆ ಬೆಳಗಂಗಿಲ್ಲ. ಅವು ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅಂದ್ರೇನು? ಆ ಪರಮಾತ್ಮನ ಬೆಳಕಿನಡಿಯಲ್ಲಿಯೇ ಇವೆಲ್ಲ ಏನಾಗ್ಲಕ್ಕತ್ತವ, ಅನುಭಾತಿ ಸರ್ವಂ ತಮೇವ ಭಾಂತಂ. ಅವನ ಬೆಳಕಿನೊಳಗೆ, ಅವನ ಪ್ರಕಾಶದೊಳಗೆ ಇವೆಲ್ಲ ಆಗ್ತಾ ಇದ್ದಾವೆ. ಸರ್ವ ಭಾಸ ಸರ್ವಮಿದಂ ವಿಭಾತಿ. ಅವನ ದಿವ್ಯ ಪ್ರಭೆ ಒಳಗೆ ಇವೆಲ್ಲ ಪ್ರಕಾಶವಾಗ್ತಾ ಇವೆ ಅಂತ. ಇನ್ನು ಎರಡನೇ ಶಬ್ದ ಏನು? ಯತ್ ಸುಖೇ ನಾನು ಮೋದತೆ. ಯಾರ ಒಂದು ಆನಂದದಿಂದ ನಾವು ಆನಂದವಾಗಿದ್ದೀವಿ ಇಲ್ಲಿ
ಯತ್ ಸುಖ, ಯಾರ ಸುಖದಿಂದ ನಾವು ಸುಖಿಗಳಾಗಿವಿ ಇಲ್ಲಿ ಅಂತ. ಯತ್ ಸುಖೇ ನಾನು ಮೋದತೆ. ನಾವಿಲ್ಲಿ ಆನಂದ ಅದೀವಿ, ಸುಖವಾಗಿದ್ದೀವಿ, ನೆಮ್ಮದಿಯಿಂದ ಅದೀವಿ ಅಂತಂದ್ರೆ ಏನು ಇಂದ್ರಿಯಗಳ ಸುಖದಿಂದ ನೆಮ್ಮದಿಲಿಂತದೀವೋ, ಆಸ್ತಿ ಪಾಸ್ತಿಗಳ ಸಂಗ್ರಹದಿಂದ, ದುಡ್ಡಿನ ಸಂಗ್ರಹದಿಂದ ನೆಮ್ಮದಿಲಿಂತದೀವೋ, ಸತಿ ಪತಿ ಪುತ್ರ ಸುತ ಏನೇನಲ್ಲ ಬಂಧು ಬಳಗ ಇವರೆಲ್ಲರ ಸಂಬಂಧಗಳಿಂದ ನಾವು ನೆಮ್ಮದಿಲಿಂತದೀವೋ, ನೆಮ್ಮದಿಯ ಮೂಲ ಯಾರು? ನೆಮ್ಮದಿಯ ಮೂಲ ಯಾವುದು? ಆನಂದದ ಮೂಲ ಯಾವುದು? ನಿಮ್ಮೊಳಗಿರುವ ಪ್ರತ್ಯೇಕಾತ್ಮ ಸ್ವರೂಪನೇ ನಿಮ್ಮ ಆನಂದದ ಮೂಲ. ಸತ್ಚಿತ್ತ ಆನಂದ ಏನಂತಿರಲ್ಲ ಅದೇ ಇಲ್ಲಿ. ಇನ್ನು ಆನಂದದ ವಿಷಯ, ಜೀವನಿಗೆ ವಿಷಯಗಳಲ್ಲಿ ಆನಂದ ಭಾಸವಾಗಿದೆ. ಜೀವನಿಗೇನಾಗ್ತದ? ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಇದರೊಳಗೆ ಅವನಿಗೆ ಆನಂದ ಅನ್ನಿಸ್ತದ. ಅದನ್ನೇ ಪಡೆಯಲು ಆತ ಹಗಲು ರಾತ್ರಿ ಕಷ್ಟಪಡುತ್ತಾನೆ. ಧನ ಧಾನ್ಯ ಪುತ್ರ ಪೌತ್ರ ಸ್ತ್ರೀ ಸಂಪತ್ತು ಇವುಗಳಲ್ಲಿ ಸುಖ ಹೊಂದ ಬಯಸಿದ ಜೀವನು ಅವಿಶ್ರಾಂತವಾಗಿ ಹೆಣಗುತ್ತಿದ್ದಾನೆ. ಪಾಪ ಮೈಮನಗಳಿಗೆ ಶ್ರಮವಾಯಿತ ವಿನಃ ನೈಜ ಆನಂದ ಕೈವಶ ಆಗಲಿಲ್ಲ. ನೋಡ್ರಿ, ಏನೆಲ್ಲ ಸಂಸಾರ ಮಾಡಿ ಬೆಳೆಸಿ ಏನಾಯ್ತು? ಬಹಳ ಚಂದ ಸಂಸಾರ ಮಾಡಿದವ ಸುಖಿ ಆಗದನೇನ್ರಿ? ಅವನಿಗೆ ನಿಜವಾದ ಆನಂದನೇ ಸಿಗಲಿಲ್ಲ. ಆನಂದ ಆದ ಅಂತ ತಿಳ್ಕೊಂಡ ಅವನಿಗೆ ನಿಜವಾದ ಆನಂದನೇ ಸಿಗಲಿಲ್ಲ. ನಿಜವಾದ ಸುಖ ಎಲ್ಲಿ ಅದಂತಂದ್ರೆ ಪರಮಾತ್ಮನಲ್ಲಿದೆ. ವಿಷಯಗಳಲ್ಲಿ ಹುಡುಕಿದರೆ ಅದು ಸಿಕ್ಕಿ, ಅದು ಹೇಗೆ ಸಿಕ್ಕಿತ್ತು? ಯತಸ್ಮೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ ಅಂತ ಮುಂಡಕೋಪನಿಷತ್ತು 3-4-3-32 ಈ ಶ್ಲೋಕ ಹೇಳ್ತದೆ. ಈ ಪರಮಾತ್ಮನ ಆನಂದದ ಎತ್ತ ಕಿಂಚಿತ್ ಅಂಶ ಗ್ರಹಿಸಿ ಎಲ್ಲ ಭೂತಗಳು ಬಾಳಿಕೊಂಡಿವೆ. ಎಲ್ಲ ಜೀವಿಗಳು ಏನ್ ಮಾಡ್ಯಾವ? ಪರಮಾತ್ಮನ ಆನಂದದ ಒಂದು ಸಣ್ಣ ಸ್ಯಾಂಪಲ್, ಕಿಂಚಿತ್ ಅಂಶ ತಮ್ಮೊಳಗಿದ್ದು ಅವು ಏನ್ ಮಾಡ್ತಾವ? ಬದುಕ್ಲಕತ್ತಾವ, ಆನಂದವಾಗಿ ಬದುಕ್ಲಕತ್ತಾವ. ಈ ಭೂಮಿ ಮೇಲೆ ಬದುಕ್ಲಕತ್ತಾವ ಅಂತಂದ್ರೆ ಇಲ್ಲಿ ಆನಂದ ಇದ್ರೆ ಬದುಕ್ತಾವ, ಆನಂದ ಇಲ್ಲ ಅಂದ್ರೆ ಅವ್ಯಾಕೆ ಬದುಕ್ಲಕ್ ಹೋಗ್ತಾವ? ಸಾಕು ಬಿಡಪ್ಪ ಈ ಜಗತ್ತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಿದ್ದು. ಅವು ಯಾಕೆ ಇಲ್ಲಿ ಬದುಕ್ಲಿಕ್ಕತ್ತಾವ ಅಂದ್ರೆ ಆನಂದದ ಒಂದು ಕಿಂಚಿತ್ ಅಂಶ ಅವುಗಳಿಗೆ ಸಿಕ್ಕದ. ಅದಕ್ಕೆ ಒಂದು ಪದಾರ್ಥದ ಇಚ್ಛೆ ಉಂಟಾದಾಗ ಜೀವಿಯ ಮನಸ್ಸು ಚಂಚಲವಾಗುತ್ತದೆ. ಆ ಪದಾರ್ಥ ದೊರೆತರೆ ಒಂದು ಕ್ಷಣ ಆ ಮನಸ್ಸು ಸ್ಥಿರವಾಗುತ್ತದೆ. ಆ ಪದಾರ್ಥ ಸಿಕ್ಕಾಗ ಏನಾಗ್ತದೆ? ಒಂದು ಕ್ಷಣ ಮನಸ್ಸು ಸ್ಥಿರವಾಗಿ ಬರ್ತದೆ ಶಾಶ್ವತವಾಗಿ. ಮತ್ತೇನು ಮಾಡ್ತದೆ? ಆ ಸ್ಥಿರ ಮನದಲ್ಲಿ ಪರಮಾತ್ಮನ ಅಮೃತ ಆನಂದ ಪ್ರತಿಫಲವಾಗುತ್ತದೆ. ಸ್ಥಿರವಾದ ಮನಸ್ಸಿನೊಳಗೆ ಪರಮಾತ್ಮನ ಅಮೃತದ ಆನಂದ ಪ್ರತಿಫಲ ಆಗ್ತದೆ. ಅದಕ್ಕೇನು ಮಾಡ್ತಾರೆ? ಧ್ಯಾನ ಮಾಡುವ ಸಮಯದಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಧ್ಯಾನ ಮಾಡಿ ಅದರೊಳಗೆ ಪರಮಾತ್ಮನ ಅಮೃತದ ಏನಾಗಬೇಕು? ಅಮೃತ ಏನಾಗ್ತದೆ? ಸ್ಥಿರವಾದ ಮನಸ್ಸಿನಲ್ಲಿ ಪರಮಾತ್ಮನ ಅಮೃತ ಆನಂದ ಪ್ರತಿಫಲಿತವಾಗುತ್ತದೆ. ಪರಮಾತ್ಮನ ಅಮೃತ ಆನಂದ ಪ್ರತಿಫಲ ಆಗ್ತದ. ಆಗ ಜೀವಿಯು ತಿಲಸಮವಾದ ಆನಂದ ಅನುಭವಿಸುತ್ತಾನೆ. ಪ್ರತಿಫಲದ ಆನಂದ, ಪ್ರತಿಬಿಂಬದ ಆನಂದ ಎಷ್ಟಿರ್ತದೆ? ಒಂದು ಎಳ್ಳಿನಷ್ಟು ಇರ್ತದೆ. ತಿಲಸಮ ಅಂದ್ರೆ ಒಂದು ಎಳ್ಳಿನಷ್ಟು ಆನಂದ ಆಗ್ತದೆ. ಆದರೇನು ಜೀವನಿಗೆ ಇದೆಲ್ಲ ತಿಳಿಯದು. ವಿಷಯವೇ ಪದಾರ್ಥವೇ ಆನಂದವೆಂದು ಭ್ರಮಿಸುತ್ತಾನೆ. ಆ ವಿಷಯಗಳೇ ಆನಂದ ಅಂತ ತಿಳ್ಕೊಂಡಾನ, ಆ ಪದಾರ್ಥಗಳೇ ಆನಂದ ಅಂತ ತಿಳ್ಕೊಂಡಾನ. ಜೀವ ಅಜ್ಞಾನಿಯಾದ ಕಾರಣ ವಿಷಯ ದೊರೆಯದಿರುವಾಗ ದುಃಖ ಅನುಭವಿಸುತ್ತಾನೆ. ಹೀಗೆ ಅಜ್ಞಾನದಿಂದ ಸುಖ ದುಃಖ ತೆರೆಗಳ ಮಧ್ಯೆ ಘಾಸಿಗೊಳ್ಳುತ್ತಾನೆ. ಅರಿತವ ಹಾಗಲ್ಲ. ಇಲ್ಲೇನಾಗ್ತಾನ? ಅವನಿಗೆ ಬ್ರಹ್ಮದ ಜ್ಞಾನ ಗೊತ್ತಿರಲಾರ್ದವನು ವಿಷಯಗಳಲ್ಲಿ, ವಿಷಯ ಸುಖಗಳಲ್ಲಿ ಅವನಿಗೆ ಅದೇ ಭಾರಿ ದೊಡ್ಡ ಖುಷಿ ಅನ್ನಿಸ್ತಿರ್ತದ. ಆದ್ರೆ ಬ್ರಹ್ಮಜ್ಞಾನಿ ವಿಷಯನೇ ಬೇರೆ. ಅವು ಸಿಕ್ಕಾಗ ಒಂದು ರೀತಿ, ಸಿಗ್ಲಾರ್ದಾಗ ಒಂದು ರೀತಿ ಇರ್ತಾನ. ಅವನು
ಯಾರು? ಲೌಕಿಕ ಕರ್ಮಿ. ಇವ ಅರಿತವ ಹಾಗಲ್ಲ. ಆನಂದ ಎಲ್ಲಿಯೋ ತೋರಲಿ, ಅದು ಪರಮಾನಂದದ ಪ್ರತಿಬಿಂಬಾಂಶ ಎಂದೇ ಭಾವಿಸುತ್ತಾನೆ. ಆನಂದ ಎಲ್ಲೇ ಇರಲಿ, ಹೆಂಗೆ ಇರಲಿ, ಅವನು ಪರಮಾನಂದದ ಪ್ರತಿಬಿಂಬಿತಾಂಶ ಅಂತ ಭಾವಿಸಿ ವಿಷಯಗಳತ್ತ ಮನಹರಿಸದೆ ಆನಂದ ಸಾಗರದತ್ತ ನೋಡಲು ಯತ್ನಿಸುತ್ತಾನೆ. ಆನಂದ ಸಾಗರ ಎಕಡೆದ? ವಿಷಯಗಳನ್ನ ಬಿಟ್ಟು ವಿಷಯ ವಿಮುಖಿಯಾಗಿ ಆತ್ಮ ಸಮ್ಮುಖಿಯಾಗಿ ಏನ್ ಮಾಡ್ತಾನಲ್ಲ, ಅದು ಆನಂದ ಸಾಗರದತ್ತ ನೋಡಲು ಯತ್ನಿಸುತ್ತಾನೆ. ಅವ್ಯಾಹತವಾಗಿ ಅಂತರ್ಮುಖಿಯಾಗಿ ಹರಿದ ಅವನ ಮನ ಕೊನೆಗೊಮ್ಮೆ ಪರಶಿವನಲ್ಲಿ ಸಮರಸ ಹೊಂದಿ ಅನುಪಮ ಆನಂದದ ಅನುಭೂತಿ ಪಡೆಯುತ್ತಾನೆ. ಆನಂದ ಸಾಗರ ಎಲ್ಲದಂದ್ರ ಬಹಿರ್ಮುಖಿ. ಎಲ್ಲಿ ಏನದ? ಕ್ಷಣಿಕ ಸುಖಿ. ಬಹಿರ್ಮುಖಿ ಕ್ಷಣಿಕ ಸುಖಿ, ಅಂತರ್ಮುಖಿ ಶಾಶ್ವತ ಸುಖಿ. ಅದಕ್ಕೆ ಅಂತರ್ಮುಖಿ ಆದಾಗ, ಅಂತರ್ಮುಖಿಯಾಗಿ ನಿಶ್ಚಲ ಆದಾಗ ಏನಾಗ್ತದಪ್ಪ ಅಂದ್ರೆ ಬ್ರಹ್ಮನ ಪ್ರತಿಬಿಂಬ ಅಲ್ಲಿ ಮೂಡ್ತದ. ಅದರ ಆನಂದವನ್ನು ಅನುಭವಿಸ್ತಾನೆ. ಹೊರಗಿಂದ ವಿಷಯದ್ದೇನದ ಅಂತಂದ್ರೆ ಆ ವಿಷಯದೊಳಗೆ ಸಿಗ ಆನಂದ ಅದು ಟೆಂಪರರಿ ಅದ, ಕ್ಷಣಿಕ ಅದ. ಅದು ಒಂದಿನ ಕೈ ಬಿಟ್ಟು ಹೋಗಂತ ಆನಂದ ಅದ. ಅದಕ್ಕೆ ಅವನು ತಿಳಿದವ ಅದರ ಬೆನ್ನಟ್ಟಿ ಹೋಗಂಗಿಲ್ಲ. ಅವ ಹೊರಗಿನ ವಿಷಯಗಳಲ್ಲಿ ಆನಂದ ಹುಡುಕೋದು ತಿಳಿದವನ ಕೆಲಸ ಅಲ್ಲ, ಅದು ತಿಳಿಗೇಡಿಯ ಕೆಲಸ. ತಿಳಿದವನ ಕೆಲಸ ಏನದ ಅಂತಂದ್ರೆ ತನ್ನೊಳಗಿರುವ ಆನಂದವನ್ನೇ ತಾನು ಅನುಭವಿಸುವುದು. ಅವ ಅಂತರ್ಮುಖಿಯಾಗಿ ತನ್ನೊಳಗಿನ ತಾನನ್ನ ಅನುಭವಿಸ್ತಾ ಇರ್ತಾನೆ. ಅವ್ಯಾಹತವಾಗಿ ಅಂತರ್ಮುಖಿಯಾಗಿ, ನಿರಂತರವಾಗಿ ಅಂತರ್ಮುಖಿಯಾಗಿ ಹರಿದ ಅವನ ಮನಸ್ಸು ಕೊನೆಗೊಮ್ಮೆ ಪರಶಿವನಲ್ಲಿ ಏನಾದ್ರು ಸಮರಸ ಹೊಂದಿ ಆನಂದ ಅನುಭವಿ ಪಡುತ್ತಾನೆ. ಹೀಗೆ ಯಾರ ತೇಜದಿಂದ ಸಮಗ್ರ ವಿಶ್ವ ಗೋಚರಿಸುವುದೋ ಅದರ ಆನಂದದ ಒಂದು ಅಂಶ ಗ್ರಹಿಸಿ ವಿಶ್ವವೆಲ್ಲ ಸುಖವನ್ನು ಅನುಭವಿಸುತ್ತದೆ. ಆ ಸತ್ವಾಧಿಕ ಮಾಯಿಕ ಗುಣವಿರಹಿತನಾದ ಜ್ಞಾನ ಸಂಪತ್ತಿನ ನಿಸ್ಸೀಮ ಪ್ರಭುವಾದ ಪರಮಾತ್ಮನಿಗೆ ವಂದನೆ. ಸತ್ವ ರಜ ತಮ ಅಂತೇಳಿ ಅವನು 3 ಗುಣಗಳೇನದವಲ್ಲ, ಆ 3 ಗುಣಗಳಿಂದ ಅವ ಅತೀತದ. ನಾವು ಇದು ಪ್ರಕೃತಿ ಏನದ ಸತ್ವ ರಜ ತಮ ಉಳ್ಳದ್ದದ. ಆದ್ರೆ ಪರಮಾತ್ಮ ಏನದ ಆ 3 ಗುಣಗಳಿಂದ ತ್ರಿಗುಣಾತೀತದನ. ಅಂತ ತ್ರಿಗುಣಾತೀತನಾದ ಪರಮಾತ್ಮನಿಗೆ ನಮಸ್ಕಾರ ಅಂತೇಳಿ 4ನೇ ಶ್ಲೋಕ ಹೇಳ್ತಾರೆ. ಸತ್ವ ರಜ ತಮ. ಸತ್ವ ಅಂದ್ರ ರಜ ಅಂದ್ರ ತಮ ಅಂದ್ರ ಏನು? ಶುದ್ಧ ಸತ್ವಗುಣ, ಮಲಿನ ಸತ್ವಗುಣ, ತಮೋಗುಣ ಪ್ರಧಾನ. ಶುದ್ಧ ಸತ್ವಗುಣ ಅಂದ್ರೆ ಇಡೀ ಜಗತ್ತಿಗೆ ಒಂದೇ ಮಾಯೆ, ಅದರೊಳಗ ಪರಮಾತ್ಮನ ಒಂದೇ ಒಂದು ಪ್ರತಿಬಿಂಬ. ಇಡೀ ಜಗತ್ತಿಗೆ ಎಲ್ಲರಿಗೂ ತಿಳಿಲಾರದಂಥದ್ದು ಒಂದೇ ಒಂದು ವಿಷಯ ಇರ್ತದೆ, ಕಾಮನ್. ತಿಳಿಲಾರ್ದಂಗ ಎಲ್ಲರಿಗೂ ಏನದ? ದುಡ್ಡಿಲಿಂತ ಸುಖ ಇಲ್ಲ ಅಂತ ಜ್ಞಾನ ಇದ್ರೂ ಅದು ತಿಳಿದಿಲ್ಲ. ಎಲ್ಲರೂ ದುಡ್ಡಿನ ಮನೆ ಹತ್ತಿರಲ್ರಿ, ಎಲ್ಲರೂ ಮಾಡ್ತಾರೆ. ಇಡೀ ಜಗತ್ತಿನ ಮಂದಿ ಎಲ್ಲರೂ ಕೂಡಿ ಒಂದೇ ಬುದ್ಧಿಗೇಡಿತನ ಮಾಡ್ತಾರಲ್ಲ, ಅದಕ್ಕೆ ಎಂಥದಂತಾರ? ಅದಕ್ಕೆ ಸತ್ವಗುಣ, ಸಾತ್ವಿಕತೆ. ಒಂದೇ ಅದರಿಂದ ಏನೋ ಸಿಗ್ತದಂತ ಮಾಡ್ತಿರ್ತಾರೆ ನೋಡ್ರಿ, ಅದು ಸತ್ವಗುಣ. ಅದು ಕಾಮನ್ ಆಗಿ ಮಾಡೋದು ಎಲ್ಲರೂ ಕೂಡಿ. ಸಮಷ್ಟಿ ಸಮಸ್ಯೆ, ಅದು ವ್ಯಷ್ಟಿ ಸಮಸ್ಯೆ. ಇವೊಂದೊಂದು ಇಂಡಿವಿಜುವಲ್ ಬೇರೆ ಇರ್ತದೆ. ಅದು ಅವಿದ್ಯೆ, ಅದು ಮಾಯೆ, ಇದು ಅವಿದ್ಯೆ. ಇವನೊಳಗಿರೋದು ಅವಿದ್ಯೆ, ಒಂದು ಸ್ಯಾಂಪಲ್. ಮಾಯೆ ಟೋಟಲ್. ಹುಟ್ಟವ ನಾನು, ಸಾಯವ ನಾನು ಅಂತೇಳಿ
ಅಂತೀವೇ ಇಲ್ಲ. ಇಡೀ ಜಗತ್ತು ಪ್ರಳಯ ವಿಷಯ ಮಾತಾಡಿದ್ರೆ ಸತ್ವಗುಣ, ತಾನೊಬ್ಬನೇ ಸಹಾಯ ಸುದ್ದಿ ಮಾತಾಡಿದ್ರೆ ರಜೋಗುಣ, ತಾನು ವೈಯಕ್ತಿಕ ವ್ಯಷ್ಟಿ ಸಮಷ್ಟಿ ಎರಡೂ ತಗೊಂಡು ನನಗೇನ್ ಮಾಡೋದು ಅಂತ ಹೇಳಕ್ಕೆ ಎರಡಕ್ಕೆ ಸಂಬಂಧ ಇರ್ಲಾರ್ದವನೇ ತಮೋಗುಣಿ. ಒಟ್ಟ ವಿಚಾರ ಮಾಡಂಗಿಲ್ಲ, ಏನಿಲ್ಲ, ತನ್ನ ಬಗ್ಗೆನೂ ವಿಚಾರ ಇಲ್ಲ, ಜಗತ್ತಿನ ಬಗ್ಗೆನೂ ವಿಚಾರ ಇಲ್ಲ. ಹಂಗಿದು ಸತ್ವ ರಜ ತಮ ಈ ಮೂರನ್ನ ಏನದ ಪ್ರಕೃತಿ ಒಳಗಿದ್ದು. ಅದಕ್ಕೆ ನಾವು ಏನ್ ಮಾಡ್ಬೇಕು, ಈ ಸತ್ವ ರಜ ತಮಗಳಿಂದ ಏನಾಗಬೇಕು, ಅತೀತವಾದಾಗ ಬ್ರಹ್ಮ ಸ್ವರೂಪರಾಗ್ತೇವೆ ನಾವು. ಸತ್ವ ರಜ ತಮಗಳಿಂದ ಅತೀತವಾದಾಗ ಬ್ರಹ್ಮ ಸ್ವರೂಪರಾಗ್ತೀವಿ. ಅದಕ್ಕೆ ಸತ್ವಗುಣ ಅಂದ್ರೇನು, ರಜೋಗುಣ ಅಂದ್ರೇನು, ತಮೋಗುಣ ಅಂದ್ರೇನು, ಇವು ಮೂರನ್ನ ತೆಗೆದು ಹಾಕ್ಬೇಕು, ತಿಳಿಬೇಕು, ಅದನ್ನು ತೆಗೆದು ಹಾಕ್ಬೇಕು. ಹಾಕಿದೇವ ಅಂತಂದ್ರೆ ನಮಗೇನಾಗ್ತದೆ ಅಂದ್ರೆ ಈ ಜಗತ್ತ ಮತ್ತು ಜೀವನ ಏನಾಗ್ತದೆ, ಆನಂದಮಯವಾಗಿ ಕಾಣ್ತದೆ, ಶಿವಮಯವಾಗಿ ಕಾಣ್ತದೆ. ಇಲ್ಲ ಅಂತಂದ್ರೆ ಸತ್ವ ರಜ ತಮಗಳಿದ್ದು ಅಂದ್ರೆ ಈ ಜಗತ್ತು ನಮ್ಗೆ ಹೆಂಗೆ ಕಾಣ್ತದೆ, ನಾಮ ರೂಪಾತ್ಮಕವಾಗಿ ಕಾಣ್ತದೆ. ನಾಮರೂಪಾತ್ಮಕವಾಗಿ ಕಂಡ್ರೆ ಸಂಸಾರ ಮಾಡ್ಲಿಕ್ಕಾಗ್ತದ, ಬಂಧನಕ್ಕೊಳಗೆ ಮಾಡ್ತದ. ನಾಮರೂಪಾತ್ಮಕಗಳನ್ನ ಬಿಟ್ರೆ, ಸತ್ವರಜ ತಮಗಳನ್ನ ಬಿಟ್ಟೆವ ಅಂತಂದ್ರೆ ಬ್ರಹ್ಮ ಸ್ವರೂಪ ಕಾಣಿಸಿ ನಮ್ಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತು. ಉಳಿದದ್ದು ಶ್ಲೋಕ ಮುಂದಿನ 5ನೇ ಶ್ಲೋಕ ಮುಂದಿನ ವಾರ ತಗೊಳ್ಳೋಣ. ಹೋದ ವಾರ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಇವತ್ತಿದು ಸ್ವಚ್ಛ ತಿಳಿತ. ಯದ್ಭಾಸ ಭಾಸತೆ ವಿಶ್ವಂ ಯತ್ ಸುಖೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಮಾತ್ಮನೇ. ವಿಭವಾಯ ಅಂದ್ರೆ ಪ್ರಭು ಪರಮಾತ್ಮ, ಎಲ್ಲದರ ಒಡೆಯ, ಎಲ್ಲದರ ಒಳಗ ಹೊರಗ ಏನ್ ಮಾಡ್ಯಾನ, ಸರ್ವ ವ್ಯಾಪಕ, ಹಿಂಗೆಲ್ಲ ಬರ್ತದೆ. ಪ್ರಭು ಮತ್ತು ವಿಭು. ಪ್ರಭು ವಿಭು ವಿಭು ಏನ್ ವ್ಯತ್ಯಾಸ ಗೊತ್ತಾ? ವಿಭು ಅಂದ್ರೆ ಈಗ ಪ್ರಭು ವಿಭು ಏನ್ ವ್ಯತ್ಯಾಸ ಅಂದ್ರ, ಈಗ ಮ್ಯಾನೇಜರ್ ಅಂತ ಇರ್ತಾನ ಒಬ್ಬ, ಸೂಪರ್ವೈಸರು, ಮ್ಯಾನೇಜರು, ಪ್ರಿನ್ಸಿಪಾಲ್ ಅಂತ ಇರ್ತಾನ. ಅವ ಏನ್ ಕೆಲಸ ಮಾಡೋಣ, ತಾನು ಕೆಲಸ ಮಾಡ್ಲಾರ್ದೆ ಎಲ್ಲರ ಕಡೆ ಕೆಲಸ ಮಾಡಿಸ್ತಿರ್ತಾನ. ತಾನೇನು ಕೆಲಸ ಮಾಡ್ಲಾರ್ದೆ ಎಲ್ಲರ ಕಡೆಯಿಂದ ಕೆಲಸ ಮಾಡಿಸ್ತಿರ್ತಾನ. ಹೌದಲ್ರಿ? ಅವನಿಗೆ ಮ್ಯಾನೇಜರ್ ಅಂತಾರ, ಅವನಿಗೆ ಪ್ರಭು ಅಂತಾರ. ವಿಭು ಅಂದ್ರೆ ಹೆಂಗಿರ್ತಾನಂದ್ರ, ಈ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಅಂತ ಇರ್ತಾನಲ್ಲ, ಅವೇನ್ ಎಲ್ಲರಿಗೆ ಆಟ ಆಡಿಸಿ ಸುಮ್ಮಿರ್ತಾನೇನೋ, ತಾನು ಆಡ್ತಾನ, ಎಲ್ಲರಿಗೆ ಆಡಿಸ್ತಾನ. ಯಾರಿಗೆ ಯಾವಾಗ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾವಾಗ ಆಟ, ಯಾವಾಗ ಬ್ಯಾಟಿಂಗ್ ಮಾಡ್ಬೇಕು, ಯಾಕೆ ಬಾಲಿಂಗ್ ಮಾಡ್ಬೇಕು ಅವ ಹೇಳ್ತಾನ. ಅದಕ್ಕೆ ವಿಭು ಅಂದ್ರೇನು, ಜಗತ್ತಿನ ಒಳಗಿದ್ದು ಜಗತ್ತು ನಡೆಸವ, ಎಲ್ಲಾ ವಸ್ತುಗಳ ಒಳಗಿದ್ದು ಜಗತ್ತು ನಡೆಸ್ತಾನ. ಸರ್ವವ್ಯಾಪಕನಾಗಿ ಸರ್ವವನ್ನ ಅವನು ನಿಯಾಮನ ಮಾಡ್ತಾನೆ. ಜಗತ್ತು ನಡೆಸೋದು ನಿಯಾಮನ. ಪ್ರತಿಯೊಂದು ವ್ಯಷ್ಟಿ ಒಳಗ ಮತ್ತು ಇಡೀ ಸಮಷ್ಟಿ ಒಳಗ. ವಿಭು ಸರ್ವವ್ಯಾಪಕ. ಅಷ್ಟೇ, ಅವ ಸರ್ವವ್ಯಾಪಕ ಸುಮ್ ಕೂತಿಲ್ಲ, ಎಲ್ಲದರದು ಒಡೆಯದ ನಾವು, ಎಲ್ಲವನ್ನ ನಿಯಮನ ಮಾಡುವಂತ ಒಡೆಯದ ನಾವು. ಪ್ರಭು ಅಂತಂದ್ರ ಅವ ಅದರಿಂದ ಭಿನ್ನವಾಗಿದ್ದು ಅದರ ಮೇಲೆ ಓನರ್ಶಿಪ್ ಇರ್ತದ. ಪರಮಾತ್ಮ ಹಂಗಲ್ಲ, ವಿಭು. ತಿಳಿದ್ರೆ ಟೀಮ್ ಲೀಡರ್ ಅಂಡ್ ಮ್ಯಾನೇಜರ್.
ಡಿಫ್ರೆನ್ಸ್ ಗೊತ್ತಾಯ್ತಾ ಇಲ್ಲ? ಹ್ಞೂ. ಏನು ಮಾಡ್ತಾರೆ ನಾಳೆ ಬೆಳಗಿನ ಪಾಠ 9 ದಿನ ಕಂಟಿನ್ಯೂ ಮಾಡ್ತೀರಾ? ಏನು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಬಿಟ್ಟು ಬಿಡ್ತೀರಾ? ರೆಸ್ಟ್ ಮಾಡ್ತೀರಾ? ದಸರೆ ಮುಗಿದ್ಮೇಲೆ ಬರಮ್ಮ ಮತ್ತೆ? ಏನು ಸಂಜೆ ಪಾಠ ಅಷ್ಟೇ ಕ್ಯಾನ್ಸಲ್ ಮಾಡಿ ಬೆಳಗಿನ ಪಾಠನೂ ಹಂಗೆ ಕಂಟಿನ್ಯೂ ಇಡ್ತೀರಾ? ಮೆಲುಕಂತೂ ಬರೆಯಬೇಕು, ಅದ್ರಾಗ ಏನು ಇದು ಇಲ್ಲ. ಪಾಠ ಇಡ್ತೀರ ಏನು ಬಿಟ್ಟು ಕ್ಯಾನ್ಸಲ್ ಮಾಡ್ತೀರ ಅಂತ ಕೇಳಿದೆ ಈ 9-10 ದಿವಸ. ಮುಂಜಾನೆ ಇರಲ್ಲ? ಹ್ಞೂ. ನಡೀತದ? ಮತ್ತೆ ಬೆಳತನ ಪಾರಾಯಣ ಮಾಡಿದವರು ಇದ್ರಂದ್ರೆ ಆಗ್ಬೇಕಲ್ಲ. ಆಗ್ತದ ನೋಡ್ರಿ. ದೇವಿ ಪಾರಾಯಣ ಮಾಡಿ ಹೈರಾಣ ಆದವ್ರು ಮತ್ತೆ ನಸಿಕ್ನಾಗ ಎದ್ದು ಅದೊಂದು ಟೆನ್ಷನ್ ಆಗಬಾರ್ದು. ಬಿಡ್ತಿದ್ರು ಬಿಡ್ರಿ, ಮಾಡ್ತಿದ್ರು ಮಾಡ್ರಿ. ನೋಡ್ರಿ ನಿಮಗೆ ಬಿಟ್ಟದ್ದು. ಆರಾಮ್ ಮಾಡೋದು, ಏನು ಟೆನ್ಷನ್ ತಗೊಳ್ಕೋಬೇಡಿ. ನಾಳೆ ಬೆಳಿಗ್ಗೆ ಚಾಲೂನಾ ಬೆಳಗಿನ ಪಾಠ? ಅದೇ ಮತ್ತ ಕಲ್ಲುಗಳ ಸಂಗಟ್ ಮಾತಾಡಿದ್ರೆ ಏನಾಗಬೇಕಲ್ಲ, ಯಾರಿಗೆ ಕೇಳ್ತಾರೋ ಅನ್ನಂಗ. ಬೆಳಗ್ಗೆ 5 ಗಂಟೆಗೆ ಚಾಲು, 5ಕ್ಕೆ ಜಲ್ದಿ ಬರ್ರಿ, 8ಕ್ಕೆ ಬರ್ರಿ. ಒಂದು ಸ್ವಲ್ಪ 8:30 ತನಕ ಮಾಡ್ರಿ. ಸಂಜೆ ಪಾಠ ಮೇಕಪ್ ಆಗಿಬಿಡ್ತದೆ. ಸಂಜೆಗೆ ಏನು ಸಾಧನೆ ಮಾಡ್ತೀವಿ ಅದು ಒಂದು ಸ್ವಲ್ಪ ಬೆಳಗ್ಗೆನೆ ಮಾಡ್ಕೊಂಡ್ಬಿಡೋದು. ಏನು 8ಕ್ಕೆ ಮಾಡ್ತೇವೆ? 5ಕ್ಕೆ ಬಂದು ಮಂಗಳಾರತಿ ಎಷ್ಟಕ್ಕೆ ಮಾಡ್ತಾರೆ? 8ಕ್ಕೆ ಮುಗಿಸ್ಬಿಡ್ತೀರಾ? ಮುಗಿಸ್ರಿ, ಮುಂದೆ ಅದ ಟೈಮ್ ಡಿಸ್ಟರ್ಬ್ ಆಗ್ತವ. ಆಯ್ತು, ಓಕೆ, ಬರ್ತೀನಿ. ನಾನು ಬೆಳಗ್ಗೆ ಬರ್ತೀನಿ. 2 ದಿವಸ ಏನು ಆರೋಗ್ಯನೇ ಸರಿಗಿದ್ದಿದ್ದಿಲ್ಲ, ಬರ್ಲಿಕ್ಕಾಗಿಲ್ಲ. ನೋಡೋಣ ನಾಳೆ ಬೆಳಗ್ಗೆ ಹೆಂಗದ.